ನಮ್ಮ ಬಾಯಿಯ ಆರೋಗ್ಯವನ್ನು ನಿರ್ಲಕ್ಷಿಸುವುದು ಹಲ್ಲುಗಳು ಅಥವಾ ವಸಡುಗಳ ವಿವಿಧ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಅನಾರೋಗ್ಯಕರ ಹಲ್ಲುಗಳು ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ಸರಿಯಾದ ಚಿಕಿತ್ಸೆ ನೀಡದೆ ಹಾಗೆಯೇ ಬಿಟ್ಟರೆ ತೀವ್ರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಾಗಾಗಿ ಆರೋಗ್ಯಕರ ಹಲ್ಲುಗಳಿಗೆ ಕಾರಣವಾಗಬಹುದಾದ ಅಭ್ಯಾಸಗಳು ಹಾಗೂ ಪರಿಹಾರಗಳನ್ನು ಅರ್ಥ ಮಾಡಿಕೊಳ್ಳುವುದು ಹಲ್ಲಿನ ಸಮಸ್ಯೆಗಳನ್ನು ತಡೆಗಟ್ಟುವಲ್ಲಿ ಹೆಚ್ಚು ಸಹಕಾರಿಯಾಗಬಹುದು. ಹಲ್ಲಿನ ಆರೋಗ್ಯದ ಕುರಿತಾಗಿ ಸಲಹೆಗಳನ್ನು ನೀಡಿರುವ ಡಾಕ್ಟರ್ ಗುಣಿತಾ ಸಿಂಗ್ ಅವರು ಈ ಚಿಕ್ಕ ಎಚ್ಚರಿಕೆಗಳನ್ನು ನೀಡಿದ್ದಾರೆ. ಹಾಗಾದ್ರೆ ಯಾವ ಎಚ್ಚರಿಕೆಗಳನ್ನು ನಾವು ನಿರ್ಲಕ್ಷಿಸದೆ ಪಾಲಿಸಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಹಲ್ಲುಗಳ ಸೂಕ್ಷ್ಮತೆ. ಬಿಸಿ ಮತ್ತು ಶೀತಕ್ಕೆ ಹಲ್ಲುಗಳಲ್ಲಿ ನೋವು ಅಥವಾ ಜುಮ್ ಎನಿಸುವಿಕೆ ಅನುಭವಿಸಿದರೆ ತಕ್ಷಣ ದಂತ ವೈದ್ಯರನ್ನ ಭೇಟಿ ಮಾಡಿ. ಇದನ್ನ ಮೌಖಿಕ ರೋಗ ನಿರೋಧಕ ಅಥವಾ ಸರಳ ಭರ್ತಿಗಳಿಂದ ಸರಿ ಮಾಡಬಹುದು ಎನ್ನುತ್ತಾರೆ. ಹಲ್ಲುಗಳ ನೋವು. ಹಲ್ಲುಗಳಲ್ಲಿ ಯಾವುದೇ ನೋವನ್ನ ನಿರ್ಲಕ್ಷಿಸಬೇಡಿ. ನೋವು ನಿವಾರಕಗಳನ್ನು ತೆಗೆದುಕೊಂಡು ವಿಳಂಬ ಮಾಡಬೇಡಿ. ದಂತ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆ ಪಡೆಯಿರಿ. ವಸಡುಗಳಲ್ಲಿ ರಕ್ತಸ್ರಾವವಾಗುತ್ತಿದ್ದರೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಆದಷ್ಟು ಬೇಗ ಅದಕ್ಕೆ ಚಿಕಿತ್ಸೆ ನೀಡಬೇಕು. ಗಮ್ ಮಸಾಜ್ನಂತಹ ಸಣ್ಣ ಪರಿಹಾರಗಳು ಸಹ ಅದ್ಭುತವಾಗಿ ಕೆಲಸ ಮಾಡುತ್ತವೆ. ದುರ್ವಾಸನೆ. ಅನೇಕ ಜನರು ಮೌತ್ ಫ್ರೆಶ್ನರ್, ಮೌತ್ ವಾಶ್ಗಳನ್ನು ಬಳಸ್ತಾರೆ. ಆದರೆ ಬಾಯಿಯ ದುರ್ವಾಸನೆಯು ಹಲ್ಲಿನ ಕುಳಿಯಲ್ಲಿ ಯಾವುದೇ ಸೋಂಕಿನ ಆರಂಭಿಕ ಚಿಹ್ನೆ ಆಗಿರಬಹುದು. ಆದ್ದರಿಂದ ಹಲ್ಲಿನ ದುರ್ವಾಸನೆ ನೀವು ಬಳಲ್ತಾ ಇದ್ರೆ ದಂತ ವೈದ್ಯರನ್ನ ಭೇಟಿ ಮಾಡಿ ಸಲಹೆ ಪಡೆಯಿರಿ. ದವಡೆ ನೋವು. TMJ ಸಮಸ್ಯೆಗಳು ಅಥವಾ ಒತ್ತಡದ ಕಾರಣದಿಂದ ದವಡೆ ನೋವು ಉಂಟಾಗಿರಬಹುದು. ಹಾಗಾಗಿ ಇದಕ್ಕೆ ಸಾಧ್ಯವಾದಷ್ಟು ಬೇಗ ದಂತ ವೈದ್ಯರನ್ನ ಭೇಟಿ ಮಾಡಿ ಸಲಹೆ ಪಡೆಯಿರಿ.